ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿಗಳಿಗಂತೂ ಎರಡು ಟೆನ್ಷನ್. ಒಂದು ರಾಜಕೀಯವಾಗಿ ಸಿಎಂಗೆ ಒಂದು ಕಡೆ ಸ್ವಪಕ್ಷದ ಭಿನ್ನಮತದ ಟೆನ್ಷನ್, ಮತ್ತೊಂದು ಕಡೆ ಈ ಅನ್ಲಾಕ್ ಬಗ್ಗೆ ಕೂಡ ಚಿಂತೆ ಇದ್ದೇ ಇದೆ. ಯಾಕೆಂದರೆ ನಾಳೆ ಎರಡನೇ ಹಂತದ ಅನ್ಲಾಕ್ ಬಗ್ಗೆ ಸಭೆ ನಡೆಸಿದ್ದಾರೆ. ಹಿರಿಯ ಸಚಿವರು ಅಧಿಕಾರಿಗಳ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಎರಡನೇ ಹಂತದಲ್ಲಿ ಹಲವು ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಹೆಚ್ಚು ಮಾಡುವಂತಹ ಸಂದರ್ಭ ಇದ್ದೇ ಇದೆ. ಹಲವು ವರ್ಗಗಳಿಗೆ ವಿನಾಯಿತಿ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಬಿಕಾಸ್ ಲಾಸ್ಟ್ ಒಂದು ವಾರದಿಂದ ಕೊರೋನಾ ಸೋಂಕಿತರು, ಕೊರೋನಾ ಸಾವು, ಪಾಸಿಟಿವಿಟಿ ರೇಟು ಎಲ್ಲವೂ ಕೂಡ ಗಣನೀಯವಾಗಿ ಇಳಿಕೆ ಕಾಣ್ತಾ ಇದೆ. ಚೇತರಿಸ್ಕೊಳ್ಳೋರು ಜಾಸ್ತಿ ಆಗ್ತಿದ್ದಾರೆ. ಲಾಕ್ ಇರುವ 11 ಜಿಲ್ಲೆಗಳಲ್ಲಿ ಸಡಿಲಿಕೆ ಆಗುತ್ತೆ. ಅನ್ಲಾಕ್ ಆಗಿರುವ 19 ಜಿಲ್ಲೆಗಳಲ್ಲಿ ಮತ್ತಷ್ಟು ಸಡಿಲಿಕೆ ಆಗುವ ಚಾನ್ಸಸ್ ಇದ್ದೇ ಇದೆ. ಈಗ ಬೆಳಗ್ಗೆ 6ರಿಂದ 2 ಇತ್ತು, ಈಗ ಅದು 4 ಅಥವಾ 6 ಗಂಟೆ ತನಕ, ಸಂಜೆ ತನಕ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅನ್ಲಾಕ್ ಆಗಿರುವ 19 ಜಿಲ್ಲೆಗಳಲ್ಲಿ. ಇನ್ನು ಲಾಕ್ ಆಗಿರೋ 11 ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಅಲ್ಲೂ ಕೂಡ ಒಂಚೂರು ಅನ್ಲಾಕ್ ಮಾಡುವಂಥ ಪ್ರಯತ್ನ ಕೂಡ ನಿಧಾನಗತಿಯಲ್ಲಿ ಶುರುವಾಗುತ್ತೆ. ಸೋಮವಾರದಿಂದ ಇವೆಲ್ಲವೂ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ. ಸರ್, ಇವಾಗ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮಾಲ್ಗಳನ್ನ ಮತ್ತೆ ರೆಸ್ಟೋರೆಂಟ್ ಒಟ್ಟಾಗಿ ಸೇರಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ. ಅಂದ್ರೆ 3ನೇ ಅಲೆನೂ ಆಗುವಂತ ಸಂಭವ ಇದೆ. ಇದ್ರ ಬಗ್ಗೆನೂ ಕೆಲವು ರಿಲ್ಯಾಕ್ಸೇಷನ್ ಕೊಡಬೇಕಾಗುತ್ತೆ. ನಾಳೆ ಸಾಯಂಕಾಲ ಆ ಬಗ್ಗೆ ನಾಳೆ ಸಾಯಂಕಾಲ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು ಸರ್, ಇವಾಗ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮಾಲ್ಗಳನ್ನ ಮತ್ತೆ ರೆಸ್ಟೋರೆಂಟ್ ಒಟ್ಟಾಗಿ ಸೇರಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ. ಅಂದ್ರೆ 3ನೇ ಅಲೆನೂ ಆಗುವಂತ ಸಂಭವ ಇದೆ. ಇದ್ರ ಬಗ್ಗೆನೂ ಕೆಲವು ರಿಲ್ಯಾಕ್ಸೇಷನ್ ಕೊಡಬೇಕಾಗುತ್ತೆ. ನಾಳೆ ಸಾಯಂಕಾಲ ಸೋಮವಾರದಿಂದ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಸಾರಿಗೆ ಸಂಚಾರಕ್ಕೆ ಅನುಮತಿ ಸಿಗುವಂಥ ಚಾನ್ಸಸ್ ಇದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿಕೆ ಕೊಟ್ಟಿದ್ದಾರೆ. ಕೈಗಾರಿಕೆಗಳಿಗೆ ಅನುಮತಿ ಕೊಡ್ತಿದ್ದೀವಿ, ಕೆಲವೊಂದು ವಾಣಿಜ್ಯಗಳಿಗೂ ಕೂಡ ಅನುಮತಿ ಸಿಗುತ್ತೆ ಎಂದರು. ಬ್ರೇಕಿಂಗ್ ನ್ಯೂಸ್. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರ ಹೇಳಿಕೆ ಈಗ ಒಂದಷ್ಟು ಕಂಟ್ರೋಲ್ಗೆ ಬಂದಿರೋದ್ರಿಂದ ಸೋಮವಾರದಿಂದ ಬೆಂಗಳೂರಿನಲ್ಲಿ ಸಾರಿಗೆ ಸಂಚಾರಕ್ಕೆ ಅನುಮತಿ ಕೊಡುವ ಚಾನ್ಸಸ್ ಇದೆ. ಕೈಗಾರಿಕೆಗಳಿಗೆ ಅನುಮತಿ ನೀಡ್ತೀವಿ, ಕೆಲವೊಂದು ವಾಣಿಜ್ಯಗಳಿಗೂ ಕೂಡ ಅನುಮತಿ ಸಿಗುತ್ತೆ. ಉಳಿದ ಪರಿಸ್ಥಿತಿಯನ್ನು ಉಳಿದವರು ಯಾರಿದ್ದಾರೆ, ಬೇರೆ ಬೇರೆದೆಲ್ಲ ಯಾವ ಬಿಸ್ನೆಸ್ ಏನೇನು ಮಾಡಬೇಕು ಅದನ್ನು ಕಾಲಕ್ರಮೇಣ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ತೆಗೆದುಕೊಳ್ತೀವಿ ಎಂದರು ಗೌರವ್ ಗುಪ್ತಾ ಅವರು. ಸರ್ಕಾರದ ನಿರ್ದೇಶನದಂತೆ ಕೆಲವು ಚಟುವಟಿಕೆಗಳನ್ನು ಮಾತ್ರ ಈ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಸೋಮವಾರದಿಂದ ಶುಕ್ರವಾರ ತನಕ ಬಿಡಿಸಲಾಗಿತ್ತು. ವೀಕೆಂಡ್ ಮಟ್ಟದಲ್ಲಿ ಪುನಃ ಈ ಥರದೊಂದು ಕರ್ಫ್ಯೂ ಹಿಂದೆ ಯಾವ ರೀತಿಯಲ್ಲಿ ಹೊರಡಿಸಲಾಗಿತ್ತು ಅದೇ ರೀತಿಯಲ್ಲಿ ಕರ್ಫ್ಯೂವನ್ನು ಈಗ ಜಾರಿಗೆ ತರಲಾಗುವುದು. ಕೆಲಸ ನಿಮಿತ್ತ ಹೋಗ್ತಾ ಇದ್ದೀರಿ ಅಥವಾ ಬೇರೆ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀರಿ, ಅದನ್ನು ಕೂಡ ಒಂದು ಕಡಿವಾಣ ಹಾಕಬೇಕಾಗುತ್ತೆ. 2ನೇ ಅಲೆ ಹೋಗ್ತಾ ಇದೆ, ಕೆಲವರು ಹೇಳ್ತಾರೆ 3ನೇ ಅಲೆ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ನಾವು ಅನ್ಸೇಫ್ ಆಗಿರ್ತೀವಿ, ಮಾಸ್ಕ್ ಬಳಕೆ ಮಾಡೋದಿಲ್ಲ, ಯಾವುದೇ ಸಭೆ ಸಮಾರಂಭಕ್ಕೆ ದೇವಾಲಯಗಳಲ್ಲಿ ಎಲ್ಲೆಲ್ಲೂ ನಾವು ಹೋಗ್ತೀವಿ, ಆವಾಗ ಈ ವೈರಸ್ ಅನ್ನು ಹರಡ್ತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತದೆ.